ರಾಜ್ಯದಲ್ಲಿ ಮುಗಿಯದ ಜಾತಿ ಗಣತಿಯ ಜಟಾಪಟಿ. ಈ ವರದಿಯೇ ಬೇಡ ಅಂತ ಪ್ರಬಲ ಸಮುದಾಯಗಳು ಪಟ್ಟನ್ನ ಹಿಡಿದಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯದಿಂದ ಪ್ರಬಲ ವಿರೋಧ ವ್ಯಕ್ತವಾಗ್ತಿದೆ. ರಾಜ್ಯದಲ್ಲಿ ಜಾತಿ ಗಣತಿಯ ಜ್ವಾಲೆ ಕಡಿಮೆ ಆಗುವಂತ ಲಕ್ಷಣ ಕಾಣಿಸ್ತಾನೆ ಇಲ್ಲ. ಯಾಕಂದ್ರೆ ಪ್ರಬಲ ಸಮುದಾಯಗಳು ಈಗ ವರದಿ ಬೇಡವೇ ಬೇಡ ಅನ್ನೋದಾಗಿ ಪಟ್ಟು ಹಿಡಿದಿದೆ. ವೀರಶೈವ ಲಿಂಗಾಯತ ಸಮುದಾಯದಿಂದ ಪ್ರಬಲ ವಿರೋಧ ವ್ಯಕ್ತವಾಗ್ತಿದೆ. ಕಾಂತರಾಜು ಮತ್ತು ಜಯಪ್ರಕಾಶ್ ಹೆಗಡೆ ಅವರ ಈ ವರದಿಗೆ ಶಾಮನೂರ್ ಅವರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ವರದಿಯನ್ನ ತಿರಸ್ಕರಿಸಿ ಅನ್ನೋದಾಗಿ ಪಟ್ಟು ಹಿಡಿದಿದ್ದಾರೆ ಶಾಮನೂರ್ ಅವರು. ಹೈಕಮಾಂಡ್ ಸೂಚನೆ ಬಳಿಕವೂ ಕೂಡ ಜಾತಿ ಗಣತಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಅವೈಜ್ಞಾನಿಕವಾಗಿದೆ, ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಜಾರಿ ಮಾಡಬಾರದು, ಔಟ್ಡೇಟೆಡ್ ಆಗಿದೆ, ಸಮುದಾಯಗಳಿಗೆ ಅನ್ಯಾಯ ಆಗತ್ತೆ, ಮತ್ತೆ ಮರುಪರಿಶೀಲನೆ ನೀವು ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಗರಂ ಆಗಿದ್ದಾರೆ. ಅಷ್ಟೇ ಅಲ್ಲ, ಇದೇ ವಿಚಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಶಾಮನೂರ್ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹಳೆ ಸ್ನೇಹ, ಒಂದು ಆಪ್ತ ಇದೆ ಅನ್ನುವಂತ ಸಂಬಂಧ ಇದೆ, ಹಾಡಿ ಹೋಗಲಿದ್ದಾರೆ. ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರ ಮೂಲಕವಾಗಿ, ಅಂದ್ರೆ ಹೈಕಮಾಂಡ್ ನಾಯಕರ ಮೂಲಕವಾಗಿ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು ಇದನ್ನ ಮಂಡನೆ ಮಾಡೋದಕ್ಕೆ, ಜಾತಿ ಗಣತಿಯ ವರದಿಯನ್ನ. ಆದ್ರೆ ಈಗ ಯಾವಾಗ ಅಂಕಿ ಅಂಶಗಳು ಹಿಂದೆ ಮುಂದೆ ಆಯ್ತು, ಅಸಮಾಧಾನ ವ್ಯಕ್ತವಾಯಿತು, ಅದರಲ್ಲೂ ಕೂಡ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದಲ್ಲೇ ಕೂಡ ಹೆಚ್ಚಿನ ಕೂಗು ಕೇಳಿ ಬರ್ತಾ ಇರೋದು, ಇಲ್ಲ ಯಾವುದೇ ಕಾರಣಕ್ಕೂ ಇದನ್ನ ಜಾರಿ ಮಾಡಬಾರದು ಅನ್ನೋದಾಗಿ. ಅದು ಕೂಡ ಕಾಂಗ್ರೆಸ್ಸಿನ ಕೂಡ ಪಕ್ಷದಿಂದ ದೂರ ಆಗ್ತಾರೆ ಅನ್ನುವಂತ ಮನವರಿಕೆಯನ್ನ ರಾಹುಲ್ ಗಾಂಧಿ ಅವರಿಗೆ ಮಾಡಿಕೊಡುವಂತಹ ಒಂದಷ್ಟು ಪ್ರಯತ್ನಗಳು ಕೂಡ ಆಗ್ತಾ ಇದೆ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಈ ಒಂದು ಶಾಮನೂರು ಶಿವಶಂಕರಪ್ಪನವರ ನಡೆ ಏನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಗಳು. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ 1-to-1 ಕೂತ್ಕೊಂಡು ಮನವೊಲಿಸುವಂತಹ ಪ್ರಯತ್ನಗಳನ್ನ ಈ ಹಿಂದೆ ಕೂಡ ಮಾಡಿದ್ದಾರೆ. ಆದರೆ ಶತಾಯಗತಾಯವಾಗಿ ಈ ಒಂದು ಜಾತಿ ಗಣತಿ ವರದಿಯನ್ನ ಮಂಡನೆ ಮಾಡಿಯೇ ತೀರ್ತೀನಿ ಅನ್ನುವಂತಹ ಮಾತುಗಳನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಜೇನುಗೂಡಿಗೆ ಕಲ್ಲು ಹೊಡೆದಿದ್ದಾರೆ. ಇದೀಗ ಆ ಜೇನುಗಳು ಕಚ್ಚೋದಕ್ಕೆ ಶುರುವಾಗಿದ್ದಾವೆ. ಕಾದ್ ನೋಡೋಣ ಏನಾಗತ್ತೆ ಅಂತ.